4-5 ವರ್ಷಗಳಾದರೂ ವಾರ್ಡ್ ಸಮಿತಿ ರಚಿಸದ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವಿರುದ್ಧ ಸಮರ ಸಾರಿದ ವಾರ್ಡ್ ಸಮಿತಿ ಬಳಗ. ನಿರ್ಲಕ್ಷ್ಯದ ವಿರುದ್ಧ ಕಾನೂನು ಹೋರಾಟಕ್ಕೆ ಟ್ರಸ್ಟ್ ಇದೀಗ ಸಜ್ಜಾಗಿದೆ. ವಕೀಲರ ಬಳಿ ಸಲಹೆ ಪಡೆದು ಪಿಐಎಲ್ ಸಲ್ಲಿಕೆಗೆ ನಿರ್ಧಾರ ಮಾಡಲಾಗಿದೆ. ವಾರ್ಡ್ ಸಮಿತಿಯ ಸದಸ್ಯರ ಆಯ್ಕೆಗೆ 3 ಬಾರಿ ಅರ್ಜಿ ಆಹ್ವಾನಿಸಿದ್ದ ಪಾಲಿಕೆ 1000ಕ್ಕೂ ಅಧಿಕ ಜನರು ಅರ್ಜಿ ಸಲ್ಲಿಸಿದ್ರು. ಆದರೆ ಸಮಿತಿ ರಚನೆ ಮಾಡದ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ನೋಡಿ, ಹಲವು ಬಾರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. 4-5 ವರ್ಷಗಳು ಕಳೀತಾ ಬಂತು, ಆದರೂ ಕೂಡ ಈ ವಾರ್ಡ್ ಸಮಿತಿಯನ್ನ ರಚಿಸ್ತಾ ಇಲ್ಲ ಹುಬ್ಬಳ್ಳಿ ಧಾರವಾಡ ಪಾಲಿಕೆ. ಯಾಕೆ ಹಿಂದೇಟು ಆಗ್ತಾ ಇದ್ದಾರೆ? ಇದು ಪ್ರಶ್ನೆ. ಪಾಲಿಕೆ ವಿರುದ್ಧ ಸಮರವನ್ನ ಸಾರಿದ ವಾರ್ಡ್ ಸಮಿತಿಯ ಬಳಗ ಇದೀಗ ನಿರ್ಲಕ್ಷ್ಯದ ವಿರುದ್ಧ ಕಾನೂನು ಹೋರಾಟಕ್ಕೆ ಟ್ರಸ್ಟ್ ಇದೀಗ ಸಜ್ಜಾಗಿದೆ. ಸೊ ಬಾಯಲ್ಲಿ ಹೇಳಿ ಅರ್ಜಿ ಕೊಟ್ಟು ಸಾಕಾಗಿದೆ. ಸೊ ಆ ಕಾರಣಕ್ಕಾಗಿ ಕಾನೂನು ಹೋರಾಟಕ್ಕೆ ಇದೀಗ ಮುಂದಾಗ್ತಾ ಇರುವಂಥದ್ದು. ವಕೀಲರ ಬಳಿ ಸಲಹೆಯನ್ನ ಪಡೆದು ಪಿಐಎಲ್ ಸಲ್ಲಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಮೇಲೆ ನ್ಯಾಯದಿಂದ ಸಿಗುವ ನ್ಯಾಯವು ನಮ್ಮ ಪರವಾಗಿ ಆಗೇ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಅದಲ್ಲದೆ ನಾನು ಲಾಸ್ಟ್ ಮಂತ್ ಕಮಿಷನರ್ ಸ್ವತಃ ಹೇಳಿದೆ, ಸರ PL ಹಾಕ್ತಾ ಇದ್ದೀವಿ, ಪರ್ಸ್ನಲಿ ನಾವು ಅವ್ರಿಗೆ ಬೆಟ್ಟಾಗಿ ಹೇಳಿದೆ. ಅದಕ್ಕೆ ಏನು ರೆಸ್ಪಾನ್ಸೇ ಇಲ್ಲ. ಆಗ್ಬೋದು, ಏನಾಗ್ತದೆ ನಾನು ನೋಡ್ಕೋತೀನಿ, ನನ್ನ ಕೈಯಾಗ ಏನಿಲ್ಲ ಅಂತ ಹೇಳ್ತಾ ಇರೋದು ನನಗೆ ಅಂಥ ಜಗದಲ್ಲಿ ಕೂತ್ಕೊಂಡು ಈ ಥರ ಮಾತಾಡ್ತಾ ಇರೋದು ನನಗೆ ಅಸಹ್ಯ ಅನ್ನಿಸ್ತದೆ. ಆದರೆ ಇದೆಲ್ಲದನ್ನ ಹಾಕೋದು ನಮ್ಮ ಮುಂದೆ ನಾವು ಟ್ಯಾಕ್ಸ್ ಸಹಿತ ನಾವು ಕೊಡೋದಂಗೆ ನಾವು ನಮ್ಮ ಮೆಂಬರ್ಸ್ ಥ್ರೂ ಪಬ್ಲಿಕ್ ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀವಿ. ಯಾವುದು ಟ್ಯಾಕ್ಸ್ ಕಟ್ಟಬಾರ್ದು, ಏನು ಮಾಡಬಾರ್ದು. ವಾರ್ಡ್ ಸಮಿತಿಯಿಂದ ಕಾಯ್ದೆಸಿದ ಆಗದೇ ಇತ್ತಂದ್ರೆ ಅದಕ್ಕಿಂತ ಉಗ್ರ ಹೋರಾಟ ಮಾಡ್ತೇವೆ ಅಂತ ನನ್ನ ಹೇಳಿಕೆ. ಅದು ಈಗ ಕೋರ್ಟಿಗೆ ಯಾವಾಗ ಹೋಗ್ತೀರಿ ಸರ್? ಈ ಒಂದು ವಾರದಲ್ಲೇ ಹೋಗ್ತೇವೆ ನಾವು. ಹಾಗೆ ಆಗ್ತೀವಿ, ಎಲ್ಲ ರೆಡಿ ಇದೆ. ಈಗ ಹಾಕೋದು ಒಂದು ವಾರ ಹೈಕೋರ್ಟ್ ತನಕ ಹೋಗ್ತೀವಿ. ಆ ಸ್ಟೇಜಲ್ಲೇ ಈಗ ಅದಕ್ಕೆ ಸಣ್ಣ ಪುಟ್ಟ ಖರ್ಚು ಬರೋದು. ನಮ್ಮ ಬಡವರ ನಾವು ಏನು ಸಾರ್ವಜನಿಕರಿಂದ ಅವ್ರ ದೇಣಿಗೆ ಎಷ್ಟು ಕೊಡ್ತಾ ಅದ್ರ ಮೇಲೆ ನಾವು ಖರ್ಚು ಮೇಲೆ ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ ಭರವಸೆ ಇದೆ. ಈ ಹಾಗೆ ಇನ್ನೊಂದು 2 ತಿಂಗಳೊಳಗೆ ನಮಗೆ ಆರ್ಡರ್ ನಮ್ಮ ಫೇವರ್ ಆಗ್ತದೆ ಅಂತ ನನಗೆ ಭರವಸೆ ಇದೆ. ಕಾಯ್ದೆ ಮೇಲೆ ನ್ಯಾಯದಿಂದ ಸಿಗುವ ನ್ಯಾಯವು ನಮ್ಮ ಪರವಾಗಿ ಆಗೇ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಅದಲ್ಲದೆ ನಾನು ಲಾಸ್ಟ್ ಮಂತ್ ಕಮಿಷನರ್ ಸ್ವತಃ ಹೇಳಿದೆ, ಸರ PL ಹಾಕ್ತಾ ಇದ್ದೀವಿ, ಪರ್ಸ್ನಲಿ ನಾವು ಅವ್ರಿಗೆ ಬೆಟ್ಟಾಗಿ ಹೇಳಿದೆ. ಅದಕ್ಕೆ ಏನು ರೆಸ್ಪಾನ್ಸೇ ಇಲ್ಲ. ಆಗ್ಬೋದು, ಏನಾಗ್ತದೆ ನಾನು ನೋಡ್ಕೋತೀನಿ, ನನ್ನ ಕೈಯಾಗ ಏನಿಲ್ಲ ಅಂತ ಹೇಳ್ತಾ ಇರೋದು ನನಗೆ ಅಂಥ ಜಗದಲ್ಲಿ ಕೂತ್ಕೊಂಡು ಈ ಥರ ಮಾತಾಡ್ತಾ ಇರೋದು ನನಗೆ ಅಸಹ್ಯ ಅನ್ನಿಸ್ತದೆ. ನೋಡಿ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವೇನು ಕಾನೂನು ಹೋರಾಟವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಆ ಕಾನೂನು ಹೋರಾಟವನ್ನು ಮಾಡ್ತೀವಿ. ಹೇಳಿ ನಮಗೂ ಕೂಡ ಸಾಕಾಗಿದೆ. ಬಾಯಿ ಮಾತಲ್ಲೇ ಸಾಕಷ್ಟು ಬಾರಿ ಮನವಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡಿದ್ದೀವಿ. ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ನಾವು ಕಾನೂನು ಹೋರಾಟದ ಮೊರೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸುವಂಥದ್ದು ಏನಾಗಿದೆ? ಅವ್ರು ಕೇಳ್ತಾ ಇರೋದಾದ್ರೂ ಏನು? ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಅಸಮಾಧಾನ ವ್ಯಕ್ತವಾಗಿದೆ. ನಾವು ಕಾದು ನೋಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಆದರೆ ಆ ಕಾದು ನೋಡುವ ಪ್ರಯತ್ನಕ್ಕೆ ಯಾವುದೇ ಉಪಯೋಗ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ ಕಾನೂನು ಹೋರಾಟವನ್ನು ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ವಕೀಲರ ಜೊತೆಗೂ ಕೂಡ ಮಾತನಾಡಲಾಗಿದೆ. ವಕೀಲರ ಜೊತೆಗೆ ಮಾತನಾಡಿ PIL ಅನ್ನು ಸಲ್ಲಿಕೆ ಮಾಡುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಾರ್ಡ್ ಸಮಿತಿ ಸದಸ್ಯರು ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. 3 ಬಾರಿ ಅರ್ಜಿಯನ್ನು ಆಹ್ವಾನಿಸಿತು ಪಾಲಿಕೆ. 1000ಕ್ಕೂ ಅಧಿಕ ಜನರು ಅರ್ಜಿಯನ್ನು ಸಲ್ಲಿಸಿದ್ರಂತೆ. ಆದರೆ ಸಮಿತಿ ಮಾತ್ರ ರಚನೆ ಮಾಡಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕೊನೆಯ ಆಪ್ಷನ್ ಕಾನೂನು ಹೋರಾಟವನ್ನು ಮಾಡೋದು. ಆ ಕಾನೂನು ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ.